ವೆಲ್ಕಮ್ ಬ್ಯಾಕ್. ಬಂಗಾರದ ಬೆಲೆ ಏರಿಕೆ ವೇಳೆಯೇ ಇದೀಗ ಗುಡ್ ನ್ಯೂಸ್. ಬಡಬಗ್ಗರಿಗೆ ಅನುಕೂಲವಾಗುವಂತಹ ಸುದ್ದಿ ಇದು. ಬರೀ 24, 22 ಕ್ಯಾರೆಟ್ ಅಲ್ಲ, 18, 19 ಕ್ಯಾರೆಟ್ ಚಿನ್ನವೂ ಇದೆ. ಬಂಗಾರದ ಬೆಲೆ ಏರಿಕೆ ವೇಳೆಯೇ ಗುಡ್ ನ್ಯೂಸ್. ಬಡಬಗ್ಗರಿಗೆ ಅನುಕೂಲವಾಗುವ ಸುದ್ದಿ ಇದು. ಬರೀ 24, 22 ಅಲ್ಲ, ಕ್ಯಾರೆಟ್ ಅಲ್ಲ, 18, 9 ಕ್ಯಾರೆಟ್ ಗೋಲ್ಡ್ ಇದೀಗ ಲಭ್ಯವಿದೆ. ಇನ್ನು ಮುಂದೆ 1 ಕ್ಯಾರೆಟ್ ಚಿನ್ನವೂ ಬರುತ್ತೆ ಗೊತ್ತಾ? 10 ಮಿಲಿ, 100 ಮಿಲಿ ಚಿನ್ನ ತೆಗೆದುಕೊಂಡು ಸಂಗ್ರಹಿಸಬಹುದು. ಪ್ರತಿ ತಿಂಗಳು 500 ಮಿಲಿಯಂತೆ ಪ್ಯೂರ್ ಚಿನ್ನ ಕೂಡಿಡಬಹುದು. ಹನಿ ಹನಿ ಕೂಡಿದ್ರೆ ಹಳ್ಳ, ಮಿಲಿ ಮಿಲಿ ಗುಡಿದ್ರೆ ಗ್ರಾಮ್ ಚಿನ್ನ. ಸ್ವಲ್ಪ ಸ್ವಲ್ಪ ಖರೀದಿಸಿ ಇಟ್ರೆ ಮುಂದೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಸಂಗ್ರಹ ಮಾಡಿದ್ರೆ ಬೆಲೆ ಏರಿಕೆಯ ಟೆನ್ಷನ್ ಇರೋದೇ ಇಲ್ಲ. ಕಷ್ಟ ಕಾಲಕ್ಕೂ ಆಗುತ್ತೆ, ಮದುವೆ ಸೇರಿ ಸಮಾರಂಭಗಳಿಗೂ ಆಗುತ್ತೆ. ಬಂಗಾರದ ಬೆಲೆ ಏರಿಕೆ ವೇಳೆಯೇ ಗುಡ್ ನ್ಯೂಸ್. ಬಡ ಬಗ್ಗರಿಗೆ ಅನುಕೂಲವಾಗುವ ಸುದ್ದಿ ಇದು. ಬರೀ 24 ಕ್ಯಾರೆಟ್, 22 ಕ್ಯಾರೆಟ್ ಅಲ್ಲ, 18, 9 ಕ್ಯಾರೆಟ್ ಚಿನ್ನವನ್ನ ಕೂಡ ಖರೀದಿ ಮಾಡಬಹುದು. ಇನ್ನು ಮುಂದೆ 1 ಕ್ಯಾರೆಟ್ ಚಿನ್ನವೂ ಕೂಡ ಬರುತ್ತೆ. 10 ಮಿಲಿ, 100 ಮಿಲಿ ಚಿನ್ನ ತೆಗೆದುಕೊಂಡು ಸಂಗ್ರಹಿಸಬಹುದು. ಪ್ರತಿ ತಿಂಗಳು 500 ಮಿಲಿಯಂತೆ ಪ್ಯೂರ್ ಚಿನ್ನವನ್ನ ಕೂಡಿಡಬಹುದು ನೀವು. ಹನಿ ಹನಿ ಗೂಡಿದ್ರೆ ಹಳ್ಳ, ಮಿಲಿ ಮಿಲಿ ಗೂಡಿದ್ರೆ ಗ್ರಾಮ್ ಚಿನ್ನ. ಸ್ವಲ್ಪ ಸ್ವಲ್ಪ ಖರೀದಿಸಿ ಇಟ್ರೆ ಮುಂದೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಸಂಗ್ರಹ ಮಾಡಿದ್ರೆ ಬೆಲೆ ಏರಿಕೆಯ ಟೆನ್ಷನ್ ಇರೋದೇ ಇಲ್ಲ. ಕಷ್ಟ ಕಾಲಕ್ಕೂ ಆಗುತ್ತೆ, ಮದುವೆ ಸೇರಿ ಸಮಾರಂಭಗಳಿಗೂ ಆಗುತ್ತೆ, ಎಲ್ಲದಕ್ಕೂ ಕೂಡ ಆಗುತ್ತೆ. ಯಾಕೆಂದ್ರೆ ಪೂರೈಕೆ ತುಂಬಾ ಕಡಿಮೆ ಇದೆ, ಬೇಡಿಕೆ ತುಂಬಾ ಜಾಸ್ತಿ ಇದೆ. ಸೊ ಇದು ಒಂದು ಸಾಮಾನ್ಯವಾಗಿರುವಂಥ ನಿಯಮ. ನನ್ನ ಒಂದು ಸಲಹೆ ಅಂತಂದರೆ ಎಲ್ಲರೂ ಕೂಡ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಎಲ್ಲವೂ ನಾವು ನಮ್ಮ ದೇಶ ಏನಪ್ಪ ಅಂದ್ರೆ ರೈತರು ಮತ್ತು ಒಂದು ಮಧ್ಯಮ ವರ್ಗದ ಜನರೇ ನಾವು ಜಾಸ್ತಿ ಇರ್ತೀವಿ. ಏನಪ್ಪ 16,000 ಆಗೋಯ್ತು 1 ಗ್ರಾಮಿಗೆ, ನಾವು ಹೆಂಗೆ ಚಿನ್ನ ಖರೀದಿ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಪ್ರತಿಯೊಂದಕ್ಕೂ ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇರ್ತದೆ. ಹಿಂದೆ ಕೆಲವರು ನಮ್ಮ ಮನೆಗಳಲ್ಲಿ ನಮಗೆ ಪರಿಚಯ ಇರುವಂಥವರು ಪ್ರತಿ ತಿಂಗಳು ಅವ್ರಿಗೆ ಬಂದಿರೋ ಆದಾಯದಲ್ಲಿ ಒಂದು 10% ಬಳಸಿ ಚಿನ್ನವನ್ನು, ಕಚ್ಚಾ ಚಿನ್ನವನ್ನು ಪರ್ಚೇಸ್ ಮಾಡ್ತಿದ್ರು. ಬುಲಿಯನ್ ಅಥವಾ ಚೂರು ಚಿನ್ನ ಅಂತ ಸಿಗ್ತದೆ. 500 ಮಿಲಿಯಿಂದ ನನ್ನೊಬ್ಬರು ಸ್ನೇಹಿತರು ಪ್ರತಿ ತಿಂಗಳು ಅವರು 500 ಮಿಲಿ ಚಿನ್ನವನ್ನು ಖರೀದಿ ಮಾಡ್ತಿದ್ರು. ನಮ್ಮ ಹತ್ರನೇ ಬಂದು ಅವರು ಪ್ಯೂರ್ ಚಿನ್ನ 24 ಕ್ಯಾರೆಟು ಅದನ್ನು ಹಂಗೆ ಸಂಗ್ರಹಿಸಿ ಇಟ್ಟುಕೊಂಡು ತಮ್ಮ ಮಗಳ ಮದುವೆಗೆ ಬಳಸ್ತಾ ಹೋದರು. ನೀವು ಇವಾಗ ನಮ್ಮಲ್ಲಿ ಏನಪ್ಪ ಅಂತಂದರೆ ಒಂದು ಥರದ ಆಲಸ್ಯ ನಮ್ಮಲ್ಲಿ ಇರ್ತದೆ. ಯಾವಾಗ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಮದುವೆಗೆ ಯಾರು ಬಂದಾಗ, ಮದುವೆ ಸಂದರ್ಭಗಳು ಬಂದಾಗ, ಯಾವುದೋ ಧಾರ್ಮಿಕ ಸಂದರ್ಭಗಳಿಗೆ ಬಂದಾಗ ನಾವು ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಆಗ 5-6 ತಿಂಗಳು, 1 ವರ್ಷ ಬೇರೆ ಏನಾರು ಆಸ್ತಿ ಇದ್ದೋ ಅದನ್ನು ಮಾರೋ, ಬೇರೆ ಸಾಲ ಮಾಡೋ, ಪರ್ಚೇಸ್ ಮಾಡೋ ಅಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡಿರ್ತೀವಿ. ಆದರೆ ಈಗ ಈ ಬೆಲೆ ಏರಿಕೆಯಿಂದ ಎಲ್ಲರೂ ಎಚ್ಚೆತ್ಕೋಬೇಕು. ಎಲ್ಲರೂ ಕೂಡ ತಮ್ಮ ಆದಾಯದಲ್ಲಿ ಇವತ್ತು ನೀವು ಬೆಳ್ಳಿ 1 ಗ್ರಾಮು ತಗೋಬೋದು, ನೀವು ಚಿನ್ನನ 10 ಮಿಲಿ ಕೂಡ ತಗೋಬೋದು, 100 ಮಿಲಿ ಕೂಡ ಸಂಗ್ರಹ ಮಾಡಿ ಇಟ್ಕೋಬೋದು. ಸೊ ಹಂಗೆ ಸಂಗ್ರಹ ಸ್ವಲ್ಪ ಸಂಗ್ರಹ ಮಾಡ್ಕೊಂಡು ಹೋದಾಗ ನಿಮಗೆ ಕಷ್ಟ ಕಾಲದಲ್ಲೂ ಆಗುತ್ತೆ, ಜೊತೆಗೆ ಮದುವೆ ಅಂತ ಸಂದರ್ಭಗಳಲ್ಲಿ ಅದು ಬಳಕೆಗೆ ಬರ್ತದೆ. ಒಂದೇ ಸಾರಿ 100 ಗ್ರಾಮು 50 ಗ್ರಾಮು ಪರ್ಚೇಸ್ ಮಾಡಬೇಕು ಅಂದಾಗ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ, ಅದರಲ್ಲೂ ರೈತಾಪಿ ವರ್ಗಕ್ಕೆ ತುಂಬ ಕಷ್ಟ ಸಾಧ್ಯ ಆಯ್ತದೆ.